ಬ್ರಹ್ಮಾನಂದ ಓಂಕಾರ ಆತ್ಮಾನಂದ ಸಾಕಾರ. ನಮಸ್ಕಾರ ವೀಕ್ಷಕರೇ, ಸುಪ್ರಭಾತ. ತಮ್ಮೆಲ್ಲರಿಗೂ ಶನಿವಾರದ ವಿಶೇಷ ಓಂಕಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಆತ್ಮೀಯ ಸ್ವಾಗತ ಸುಸ್ವಾಗತ. ಹಣವಿದ್ದಾಗ ನಿನಗೆ ನೀನೇ ಕಾಣುವುದಿಲ್ಲ, ಹಣವಿಲ್ಲದಾಗ ಬೇರ್ಯಾರಿಗೂ ನೀ ಕಾಣುವುದಿಲ್ಲ ಎನ್ನುವ ನೀತಿ ಮಾತಿನೊಂದಿಗೆ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಎಂದಿನಂತೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷ್ಯರು, ಸದಾದೇವಿ ಔಪಾಸಕರು, ಸಂಖ್ಯಾಶಾಸ್ತ್ರಜ್ಞರು ಹಾಗೂ ವೈಬ್ರೇಷನ್ ಗುರುಗಳು, ಹೌದು ಶ್ರೀ ಶ್ರೀ ರವಿಶಂಕರ್ ಗುರುಜಿಯವರು. ಗುರುಜಿ ನಮಸ್ಕಾರ, ನಿಮ್ಗೆ ಓಂಕಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಗುರುಜಿ ನಮಸ್ತೆ. ಶಂಕರ ಗುರುಜಿ, ಇವತ್ತು ಶನಿವಾರ, ವಿಶೇಷವಾಗಿ ಮುದ್ರೆ ಅಂತೂ ಕಾದಿರುತ್ತೆ ಅಂತ ಗೊತ್ತು. ಇಂದಿನ ದಿನ ಭವಿಷ್ಯ ಹೇಗಿದೆ ನಮ್ಮೆಲ್ಲರಿಗೂ ಗುರುಜಿ? ಖಂಡಿತ ತುಂಬ ವಿಶೇಷವಾದಂಥ ಒಂದು ಮುದ್ರೆ ಹೇಳ್ಕೊಡ್ತೇನೆ ಇವತ್ತು. ಈ BP ಪ್ರಾಬ್ಲಮ್ ಇರೋರಿಗೆ, ಎಸ್ಪೆಷಲಿ ಲೋ BP ಇರುತ್ತೆ ಕೆಲವರಿಗೆ ದೇಹದಲ್ಲಿ ನಿಶ್ಶಕ್ತಿ, ಅದರಲ್ಲೂ ಹೆಣ್ಮಕ್ಳಿಗೆ ಮನೆಯ ಒತ್ತಡ ಜಾಸ್ತಿ. ತುಂಬ ದೊಡ್ಡ ಅವಿಭಕ್ತ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಆ ಕೆಲಸ ಈ ಕೆಲಸ, ಅದು ನೋಡು ಇದು ನೋಡು, ಏನೋ ಆ ಒತ್ತಡದಿಂದ ಆಯಾಸ ಆಗುತ್ತೆ, ತೀರಾ ಬಳಲಿಕೆ ಅನಿಸುತ್ತೆ. ಎಷ್ಟು ನೀರು ಕುಡಿದ್ರು, ಎಷ್ಟು ಊಟ ಮಾಡಿದ್ರು, ಎಷ್ಟು ನಿದ್ದೆ ಮಾಡಿದ್ರು ಯಾಕೋ ಸುಸ್ತು ಹೋಗ್ತಿಲ್ಲ ಗುರುಗಳೇ, ಹಾಗೋಗಿ ಹೀಗೋಗಿ ಹಾಗೇ ಮಲಗಿಬಿಡೋಣ ಅನ್ನಿಸ್ತಕ್ಕಂಥ ಒಂದು ಭಾವ. ಸೊ ಅಂಥ ಒಂದು ಹೆಣ್ಣು ಮಕ್ಕಳಿಗೆ ಹಾಗೂ ಎಲ್ರಿಗೂ ಗಟ್ಟಿ ಇದ್ದೀವಿ ಆದರೂ ಯಾಕೋ ಸುಸ್ತು, ಸಣ್ಣ ಇದ್ದೀವಿ ಆದರೂ ಸುಸ್ತು, 4 ಸ್ಟೆಪ್ ಹತ್ಲಿಕ್ಕೆ ಆಗೋಲ್ಲ ಅನ್ನತಕ್ಕಂಥದ್ದು. ಚಿಕ್ಕ ಮಗು ಗುರುಗಳೇ, ಈಗಲೇ ಸುಸ್ತು ಅಂತಾನೆ ಆಡ್ಬಿಟ್ಟು ಬರ್ತಾನೆ, ಹೋಗೋ ಆಡೋ ಮತ್ತೆ ಅಂದ್ರೆ ಇಲ್ಲ ನನ್ನ ಕೈಯಲ್ಲಿ ಆಗೋಲ್ಲ ಅಂತ ಹಾಗೇ ಹೊರ್ಕೋತಾನೆ. 17-18 ವರ್ಷ ಬಂಡೆಗಳು ಹೊಡೆದ್ರು ಪುಡಿ ಆಗ್ಬೇಕು, ನೋಡಿದ್ರೆ ಯಾಕೋ ಸುಸ್ತು ಬಳಲಿಕೆ, ತುಂಬಾ ನಿದ್ರೆ ಮಾಡೋದು, ಯಾಕೋ ತೂಕಡಿಸೋದು, ಏನೋ ಮಂಕಾಗಿರೋದು ಅನ್ನತಕ್ಕಂಥ ಒಂದು ಭಾವ, ತುಂಬಾ ಅರ್ಧ ತಲೆನೋವು ತರ ಬರ್ತಕ್ಕಂಥದ್ದು. ಕಣ್ಣಲ್ಲಿ ಹೊಳಪೇ ಇಲ್ಲದವರಿಗೆ ಇವತ್ತೊಂದು ವಿಸ್ಮಯಕಾರಿ ವಿಶೇಷವಾಗಿರ್ತಕ್ಕಂಥ ಒಂದು ರುದ್ರ ಮುದ್ರಾ ಅನ್ನೋದನ್ನ ತೋರಿಸ್ಕೊಡ್ತೇನೆ. ಅದನ್ನ ಅಭ್ಯಾಸ ಮಾಡಿ ನೋಡಿ, ತುಂಬಾ ವಿಶೇಷ ಆಗುತ್ತೆ. ಹಾಗೆ ಕೆಲವರಿಗೆ ಈ ಮುದ್ರೆ ಜೊತೆನಲ್ಲೇ ಇನ್ನೊಂದು ವಿಶೇಷವಾದಂಥ ಒಂದು ಮನೆಮದ್ದು ಕೂಡ ಹೇಳ್ಕೊಡ್ತೇನೆ. ತಲೆನೋವು, ಅರ್ಧ ತಲೆನೋವು, ವಾಮಿಟಿಂಗ್, ಮುಖ್ಯವಾಗಿ ಮೈಗ್ರೇನ್ ಪ್ರಾಬ್ಲಮ್ ಇರುತ್ತೆ ಕೆಲವರಿಗೆ. ಸುಮ್ಮನೆ ಹುಳ ಬಿಟ್ಕೊಳ್ಳೋದು, ಅಯ್ಯೋ ಈಗ ಆಗ್ಬಿಡುತ್ತೆ, ಆಗ ಆಗ್ಬಿಡುತ್ತೆ, ಹಿಂಗ ಆಗ್ಬಿಡುತ್ತೆ, ಅದು ವಾಮಿಟಿಂಗ್ ಹೆಡ್ಏಕ್. ಒಂಚೂರು ಅವ್ರ ಗಾಬರಿ ಇಟ್ಟು ನೋಡಿ, ಈ ಕೆಲಸ ಆಯ್ತಾ ಅನ್ನೋ ಅಷ್ಟರಲ್ಲಿ ಅವ್ರ ಗಾಬರಿಗೆ ಲೂಸ್ ಮೋಷನ್ ಆಗುತ್ತೆ, ಇಲ್ಲ ತಲೆನೋವು ಬಂದ್ಬಿಡುತ್ತೆ, ಇಲ್ಲ ವಾಮಿಟಿಂಗ್ ಆಗುತ್ತೆ. ಇಂಥವ್ರಿಗೂ ಕೂಡ ಒಂದು ವಿಶೇಷವಾದಂಥ ಮನೆಮದ್ದು ಹೇಳ್ತೇನೆ, ಕಾದ್ ನೋಡಿ. ಇರ್ಲಿ, ಇವತ್ತಿನ ಒಂದು ನಕ್ಷತ್ರ ತಿಥಿ ನೋಡ್ಬಿಡೋಣ. ಕೃಷ್ಣ ಪಕ್ಷದ ಆ ಒಂದು ಚತುರ್ಥಿ ತಿಥಿ ಶನಿವಾರ, ಧನಿಷ್ಠಾ ನಕ್ಷತ್ರ, ಪ್ರೀತಿ ಯೋಗ, ಬಾಲವಕರಣ ಇವತ್ತಿನ ಒಂದು ವಿಶೇಷ. ನಾನು ಆಗಾಗ ಹೇಳ್ತಿರ್ತೇನೆ, ಏನಾದ್ರೂ ಒಂದು ಪುಟ್ಟ ಒಂದು ಚಿಂತನ ಮಂಥನ ಅನ್ನೋ ಒಂದು ರೀತಿನಲ್ಲಿ ಏನಾದ್ರೂ ನಿಮ್ಮನ್ನ ಗೆಲ್ಲಿಸ್ಲಿಕ್ಕೆ ಇವತ್ತು ಹೇಳ್ತಕ್ಕಂಥ ಮಾತೇನಂದ್ರೆ, ನಿಂತುಕೋಬೇಡಿ ಅನ್ನತಕ್ಕಂಥದ್ದು, ನಿಂತುಕೊಳ್ಳಿ ಅನ್ನತಕ್ಕಂಥದ್ದು. ಹೌದು, ಒಂದೊಂದು ಸಮಯ ನಾವು ಗೆಲ್ಲಲಿಕ್ಕಾಗೋದಿಲ್ಲ. ಇಡೀ ಶತ್ರುಗಳೇ ನಿಮ್ಮ ಮೇಲೆ, ಮೇಲಿಂದ ಮೇಲೆ ಸಂಕಟಗಳು, ಒತ್ತಡಗಳು, ಹೋರಾಟಗಳು, ಎಲ್ಲರೂ ತುಂಬಾ ಪ್ರೀತಿಸ್ತಿದ್ದಂಥ ಅತ್ತೆ, ತುಂಬಾ ಆದರ ಕೊಡ್ತಿದ್ದಂಥ ಗಂಡನೇ, ತುಂಬಾ ಗೌರವ ಕೊಡ್ತಿದ್ದಂಥ ಮಕ್ಕಳೇ, ತುಂಬಾ ಒಂದು ಬಾಂಧವ್ಯ ತೋರಿಸ್ತಿದ್ದಂಥ ಸ್ನೇಹಿತರೆ, ಎಲ್ಲವೂ ಕೈ ತುತ್ತು ಕೊಡ್ತಕ್ಕಂಥ ತಾಯಿಯೇ ಒಂಚೂರು ನಿಮ್ಮನ್ನ ಅಪಾರ್ಥ ಅನ್ಕೊಳ್ತಕ್ಕಂಥದ್ದು, ಎಲ್ಲೋ ಒಂದೇ ಬಾರಿ ನಿಮ್ಮ ಮೇಲೆ ವಿಸ್ಫೋಟ, ಅಪವಾದಗಳು, ಅವಘಡಗಳು, ಎಡವಟ್ಟುಗಳು, ಅವಮಾನಗಳು, ಏನು ಮಾಡೋದು ಗೊತ್ತಾಗೋದಿಲ್ಲ ಅನ್ನತಕ್ಕಂಥ ಸಂದರ್ಭದಲ್ಲಿ ಶತ್ರು ನಾಮಾವಶೇಷ ಆಗಿಬಿಟ್ಟಿರುತ್ತೆ. ಅಂದ್ರೆ ಅನ್ಕೊಂಡಿರ್ತಾರೆ ನಿಮ್ಮ ಶತ್ರು, ನೀವಷ್ಟೇ ಬಿದ್ದೋದ್ರಿ ಅನ್ನತಕ್ಕಂಥದ್ದು. ಆಗ ಹೇಳ್ತೇನೆ, ನಿಂತ್ಕೋಬೇಡಿ, ಜಸ್ಟ್ ಕೀಪ್ ಕ್ವಾಯ್ಟ್. ಮಾತಾಡೋದ್ರಿಂದ ಪ್ರಯೋಜನ ಇಲ್ಲ. ಯಾಕೆಂದ್ರೆ ನಿಮಗಾಗ ಜ್ವರ ಬಂದಿದೆ, ಜ್ವರದ ಮೈಯವ್ರಿಗೆ ಹೋಗಿ ಯುದ್ಧ ಮಾಡೋ ಶಕ್ತಿ ಇರೋಲ್ಲ, ಯಾವ ಊಟ ಕೊಟ್ಟರು ಒಳಗಡೆ ಸೇರೋದಿಲ್ಲ. ಸ್ವಲ್ಪ ಸಮಾಧಾನವಾಗಿದ್ಬಿಡಿ, ಸ್ವಲ್ಪ ಮರೆಯಾಗಿ ನಿಂತು ಬಿಡಿ, ರಾಮನ ಹಾಗೆ. ಅಂತ ವಾಲಿಯನ್ನ ವಧೆ ಮಾಡಬೇಕಾದ್ರೂ ಮರೆಯಿಂದಲೇ ವಧೆ ಮಾಡಿತ್ತು. ಅಂತ ರಾವಣನನ್ನ ವಧೆ ಮಾಡಲಿಕ್ಕೆ ಹಲವಾರು ತನ್ನ ಸ್ನೇಹಿತರುಗಳನ್ನ, ಬಂಧುಗಳನ್ನೆಲ್ಲ ಸೇರಿಸ್ಕೋತಾನೆ, ಹುಡುಕೋತಾನೆ. ಆ ಕಾಡಿನಲ್ಲಿ ಒಬ್ಬ ಸ್ನೇಹಿತನನ್ನ ಹುಡುಕೋತಾನೆ, ಬಂಧುಗಳನ್ನ, ಸುಗ್ರೀವನನ್ನ ನನ್ನ ಬಂಧು ಅಂತಾನೆ, ಹನುಮಂತನನ್ನ ನನ್ನ ಸ್ನೇಹಿತ ಅಂತಾನೆ. ಎಲ್ಲೋ ಹುಟ್ಟಿದಂತ ಹನುಮಂತನನ್ನ ಒಂದೊಂದೇ ಬಲಗಳನ್ನ ಕೂಡಿಸ್ಕೊಳ್ತಾ ಬರಬೇಕು. ಬಲವಿಲ್ಲ ಈಗ ನಿಮಗೆ, ನೀವು ಯುದ್ಧ ಮಾಡೋ ಹಾಗಿಲ್ಲ, ಇನ್ನಷ್ಟು ಬಿದ್ದು ಬಿಡ್ತೀರಾ. ನಿಂತು ಬಿಡಿ ಅಂದ್ರೆ ನೀವು ಓಡ್ತಿಲ್ಲ, ನಿಂತು ಬಿಡಿ ಅಂದ್ರೆ ಪಲಾಯನ ಅಲ್ಲ,
ನಿಂತು ಬಿಡಿ ಅಂದ್ರೆ ಬಿದ್ಬಿಟ್ರಿ ಅಂತಲ್ಲ, ನಿಂತು ಬಿಡಿ ಅಂದ್ರೆ ತಟಸ್ಥ, ಮಾತಾಡೋದು ಬೇಡ, ಸುಮ್ಮನೆ ನಿಂತು ಬಿಡಿ, ಆಯ್ತು ಮಾತಾಡು, ನಿನ್ನ ಬಲ್ಲ ಎಷ್ಟಿದೆ ಮಾತಾಡು, ಇನ್ನೊಂದು ಏಟ್ ಹಾಕೋ ಹೋಗು, ಇನ್ನೊಂದು ಬೈಗಳು ಹಾಕೋ ಹೋಗು, ಇನ್ನೊಂದು ಅವಮಾನ ಮಾಡ್ಕೋ ಹೋಗು, ಪ್ರಕೃತಿಗೂ ಹೇಳಿ ಎಷ್ಟು ಅವಮಾನ ಮಾಡ್ತೀವಿ ಇನ್ನೊಂದು ಅವಮಾನ ಮಾಡ್ಕೋ ಹೋಗು, ಏನು ಇನ್ನೊಂಚೂರು ಜ್ವರ ಕೊಡ್ತೀಯೋ ಕೊಟ್ಕೋ ಹೋಗು, ನಿಂತು ಬಿಡಿ. ನೋಡಿ, ಕಾಲವೇ ಎಲ್ಲವನ್ನ ಮರೆಸುತ್ತೆ. ಮತ್ತೆ ನಿಮ್ಮ ಬಲಾಬಲಗಳನ್ನ ಕ್ರೋಢೀಕರಿಸ್ಕೊಂಡು ನಿಮ್ಮ ಒಂದು ವೀಕ್ನೆಸ್ ಅನ್ನ ಕರೆಕ್ಟ್ ಮಾಡ್ತಾ ಬನ್ನಿ. ಆತುರವಾ, ಕೋಪವಾ, ದುಡ್ಡಿಲ್ವಾ, ಬಲವಿಲ್ವಾ, ಜನ ಇಲ್ವಾ, ಸ್ನೇಹಿತರಿಲ್ವಾ, ಆತ್ಮೀಯರಿಲ್ವಾ, ಒಂದೊಂದೇ ಕ್ರೋಢೀಕರಿಸ್ತಾ ಬನ್ನಿ. ನೋಡಿ, ಒಂದಲ್ಲ ಒಂದು ದಿನ ಈ ಎಲ್ಲ ಸೋಲುಗಳನ್ನ ಮೆಟ್ಟಿ ನಿಲ್ತಕ್ಕಂಥ ಶಕ್ತಿ ನಿಮ್ಮಲ್ಲಿ ಕ್ರೋಢೀಕರಿಸ್ಕೊಟ್ಟಿರುತ್ತೆ. ಯಾಕೆ ಇವತ್ತು ಈ ಮಾತು ಹೇಳಿದೆ ಅಂದ್ರೆ, ನಿಂತು ಬಿಡಿ ಅಂದ್ರೆ, ಇವತ್ತು ಧನಿಷ್ಠ ನಕ್ಷತ್ರ, ಈ ಕುಜುನ್ ಭಾವದ ನಕ್ಷತ್ರ ಅಂದ್ರೇನೆ ಯುದ್ಧೋನ್ಮಾದ. ನಮ್ಮಲ್ಲಿ ಬಲ ಇಲ್ಲ ಅಂದ್ರೂ ನಾವು ಯುದ್ಧಕ್ಕೆ ಹೋಗ್ಬಿಡ್ತೀವಿ. ನನಗೆ ಗೊತ್ತಿದ್ದ ಬಿಡು, ಹಾಕೋ ಪಡಿಯೋ ಅಂತ. ಇಲ್ಲ, ಧನಿಷ್ಠ ನಕ್ಷತ್ರದ ಕದಲಿಕೆಯೇ ಹಾಕಿ. ಅದರಿಂದ ಸ್ವಲ್ಪ ಒಂದೊಂದು ಸಮಯ ಜೀವನದಲ್ಲಿ ಸೋಲುಗಳು ಬರುತ್ತೆ, ಎಡರು ತೊಡರುಗಳು ಬರುತ್ತೆ. ಬಿದ್ದು ಬಿಟ್ಟೆ ಅಂತ ಅನ್ಕೋಬೇಡಿ, ನಿಂತ್ಕೊಂಡಿದ್ದೀನಿ ಅಂತ ಅನ್ಕೊಳ್ಳಿ. ಬಂಡೆಗಲ್ಲಿನ ತರ ನಿಂತ್ಕೊಂಡಿದ್ದೀನಿ, ಎಂತ ಮಳೆ ಗಾಳಿ ಬಿಸಿಲು ಏನು ಹೊಡೆದ್ರು ನಿಂತಿದ್ದೇನೆ. ಐ ಆಮ್ ನಾಟ್ ಲಾಸ್ಟ್. ಓಡೋಗಿಲ್ಲ, ನಾನು ಬಿದ್ದು ಹೋಗಿಲ್ಲ, ಸೋತು ಹೋಗಿಲ್ಲ, ನಿಂತಿದ್ದೇನೆ. ನೋಡೋರು ಅನ್ಕೊಳ್ಳಿ, ಸೋತ್ ಬಿಟ್ಟಿದ್ದಾನೆ, ಬಿದ್ದ್ಬಿಟ್ಟಿದ್ದಾನೆ, ಏನಾದ್ರೂ ಅನ್ಕೊಳ್ಳಿ, ನಿಮ್ಮ ಮನಸ್ಸಲ್ಲಿ ಅನ್ಕೊಳ್ಳಿ ನಾನು ನಿಂತಿದ್ದೇನೆ ಅಂತಕ್ಕಂಥದ್ದು. ನೋಡಿ, ಗೆಲುವು ತಾನಾಗಿ ನಿಮ್ಮನ್ನ ಆರಿಸಿ ಬರ್ತಕ್ಕಂಥದ್ದಾಗುತ್ತೆ. ಇಲ್ಲಿ ಯಾವ್ಯಾವ ರಾಶಿಯವರಿಗೆ ಯಾವ್ಯಾವ ಭಾವ ಅಂತ ಹೇಳ್ಬಿಡ್ತೇನೆ. ಮೊದಲಿಗೆ ಈ ಒಂದು ಧನಿಷ್ಠ ನಕ್ಷತ್ರ ಭಾವ ಈ ಒಂದು 12 ರಾಶಿಗಳಿಗೆ ಯಾವ ರೀತಿ ಫಲವನ್ನ ಇವತ್ತು ತಂದು ಕೊಡ್ತಾನೆ. ಯಾಕಂದ್ರೆ ಚಂದ್ರ ಧನಿಷ್ಠ ನಕ್ಷತ್ರದ ಭಾವದಲ್ಲಿದ್ದಾನೆ. ಸೊ ಮೊದಲಿಗೆ ಮೇಷರಾಶಿ, ಯುದ್ಧೋನ್ಮಾದ, ಭೂಮಿಗೆ ಸಂಬಂಧಪಟ್ಟಂಥದ್ದು, ಬೇಳೆ ಕಾಳು, ಆಹಾರ ಧಾನ್ಯ, ಮುಖ್ಯವಾಗಿ ಇಟ್ಟಿಗೆ ವ್ಯಾಪಾರ, ಮಣ್ಣಿನ ವ್ಯಾಪಾರ, ಜಲ್ಲಿ ವ್ಯಾಪಾರ, ವಾಹನ ವ್ಯಾಪಾರ, ಆಟೋಮೊಬೈಲ್ಸು, ಫ್ಯಾಕ್ಟ್ರೀಸು, ಕೆಮಿಕಲ್ಸು, ಶೆಡ್ಗಳು, ಮನೆ ಕಟ್ಟಿ ಬಾಡಿಗೆ ಬಿಡ್ತಕ್ಕಂಥವ್ರು, ಮನೆ ಕಟ್ಟಿ ಮಾರಾಟ ಮಾಡ್ತಕ್ಕಂಥವ್ರು, ಮನೆ ಕಟ್ಟತಕ್ಕಂಥ ಕೂಲಿ ಕಾರ್ಮಿಕರು, ಮನೆ ಕಟ್ಟಿಸ್ತಕ್ಕಂಥ ಮೇಸ್ತ್ರಿಗಳು, ಆರ್ಕಿಟೆಕ್ಟ್ಸ್, ಸಿವಿಲ್ ಇಂಜಿನಿಯರ್ಸ್, ಸ್ಟ್ರಕ್ಚರಲ್ ಇಂಜಿನಿಯರ್ಸ್, ಇಂಟೀರಿಯರ್ ಡೆಕೋರೇಟರ್ಸ್, ಇವರಿಗೆಲ್ಲ ಒಂದು ಅದ್ಭುತವಾದಂಥ ದಿನವಾಗಿರುತ್ತೆ. ಯು ವಿಲ್ ಗೆಟ್ ಮೋರ್ ಪ್ರಾಜೆಕ್ಟ್ಸ್. ಇನ್ನೂ ಹೊಸ ಯೋಜನೆಗಳು, ಕಾರ್ಯಗಳನ್ನ ಆರಂಭ ಮಾಡಿಕೊಳ್ತಕ್ಕಂಥ ಒಂದು ದಿನ. ಇನ್ನಷ್ಟು ಲಾಭವನ್ನ ಇಂಥ ಒಂದು ವ್ಯವಹಾರಗಳಲ್ಲಿದ್ರೆ ಲಾಭವನ್ನ ನೋಡ್ತಕ್ಕಂಥ ಒಂದು ದಿನವಾಗಿತ್ತು. ಒಂಥರ ಮಲಗಿದ್ದವ್ರು ಕೊಡುಕೊಂಡು ಎದ್ದು ಬಿಡ್ತೀರ, ಅವತ್ತು ನಿಂತಿದ್ದವ್ರು ಓಡ್ಲಿಕ್ಕೆ ಶುರು ಆಗ್ತೀರ. ಮೇಷರಾಶಿಯವರು ಇವತ್ತು ಧನಿಷ್ಠ ಅಂದ್ರೆ ಅಂತ ಒಂದು ತಾಕತ್ತು. ಹೆಣ್ಣು ಮಕ್ಕಳು ಧನಿಷ್ಠ ಅಂದ್ರೇನೆ ಅಬ್ಬಬ್ಬೋ ಶಿವನೇ, ಕೇಳಲೇಬೇಡಿ. ನಾನು ನಮ್ಮ ಕುಟುಂಬದಲ್ಲಿ ಒಬ್ರು ಇದ್ದಾರೆ ಧನಿಷ್ಠ ನಕ್ಷತ್ರದವ್ರು. ಹಾಗಾಗಿ ಹೇಳ್ತಿರ್ತೀನಿ, ನೀನು ಧನಿಷ್ಠ ಅದಕ್ಕೆ ಕನಿಷ್ಠ ಅಂತ. ಆ ಮಟ್ಟದ ಕೋಪ, ಆ ಮಟ್ಟದ ಆತುರ, ಆ ಮಟ್ಟದ ರಭಸ ಇದ್ದು ಬಿಡುತ್ತೆ. ಹೆಣ್ಮಕ್ಳು ಕೇಳೋದಿಲ್ಲ. ಧನಿಷ್ಠ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಸ್ವಲ್ಪ ತಾಳ್ಮೆ ಇರಬೇಕಾಗುತ್ತೆ. ಅಂತ ಒಂದು ಧನಿಷ್ಠ ನಕ್ಷತ್ರದವರಿಗೆ ಸ್ವಲ್ಪ ಈ ಅಪಘಾತಗಳ ಭಯ, ಅನಾರೋಗ್ಯಗಳ ಭಯ, ಆಪರೇಷನ್ಗಳ ಭಯ. ಕೆಲವೊಂದು ಸಮಯ ನಾವು ಕೇಳ್ತಿರ್ತೇವೆ, ಅಯ್ಯೋ ಯಾವಾಗಲೂ ಆ ಮನೇಲಿ ಆಕ್ಸಿಡೆಂಟ್ಸೆ, ಯಾವಾಗಲೂ ಅಪಘಾತಗಳೇ, ಯಾವಾಗಲೂ ಎಡವಟ್ಟುಗಳೇ, ಏನಾದರೂ ಇಂಜುರಿಗಳೇ. ಅದಕ್ಕೊಂದು ವಿಸ್ಮಯಕಾರಿಯಾಗಿರ್ತಕ್ಕಂಥ ಒಂದು ನೈವೇದ್ಯ ಇದೆ. ಅದು ಸುಬ್ರಹ್ಮಣ್ಯನಿಗೆ ಯಾವ ದಿನ ಯಾವತ್ತು ಕೊಟ್ರೆ ಆ ನೈವೇದ್ಯವನ್ನ, ಇಂಥ ಒಂದು ಅಪಘಾತಗಳ ದೋಷ, ಅಪವಾದಗಳ ದೋಷ, ಜಗಳಗಳ ದೋಷ, ಕದನಗಳ ದೋಷ, ಹೋರಾಟಗಳ ದೋಷ. ಅರೆ ರಸ್ತೆಯಲ್ಲಿ ಹೋಗೋನು ಜಗಳ ಕೇಳ್ಕೊಂಡು ಬಂದಿರ್ತಾನೆ, ಇವನ್ ಸವಾಸ ಸಾಕಪ್ಪ ಈ ಹುಡುಗ, ಏನಾದ್ರೂ ಮನೆಗೆ ಬರೋಷ್ಟರಲ್ಲಿ ಕಿರಿಕಿರಿ ತಂದಿಟ್ಟಿರ್ತಾನೆ ಅಂತ ತಂದೆ ತಾಯಿ ಅನ್ಕೋತಿರ್ತೀರ. ಕೇಳೋದೇ ಇಲ್ಲ, ಗುರುಗಳೇ ಕುಡಿದು ಬಿಟ್ಟು ಎಲ್ಲೋ ಬಡದು ಬಂದಿದ್ದಾನೆ, ಪೊಲೀಸವ್ರು ಬಂದು ಬಾಗಿಲು ತಟ್ತಿದ್ದಾರೆ, ಯಾವಾಗ್ಲೂ ಈ ಒಂದೊಂದು ಏನೋ ಒಂದು ಕಿರಿಕಿರಿ. ಈ ನಮ್ಮ ಹೆಣ್ಣುಮಗಳು ಬಾಯಂತೂ ಸುಮ್ಮನೆ ಇರೋದಿಲ್ಲ, ದಡ 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 ಅಂತಾಳೆ. ಸ್ವಾಮಿ, ಯಾರು ಏನ್ ಅನ್ಕೋಬಿಡ್ತಾರೋ ಅನ್ನೋ ಒಂದೇ ಭಯ, ಹೋಗೋ ಮನೇಲಿ ಏನ್ ಮಾಡಿಟ್ಕೋಬಿಡ್ತಾಳೋ ಅನ್ನತಕ್ಕಂಥ ಆತಂಕದಲ್ಲಿರ್ತಕ್ಕಂಥ ತಂದೆ ತಾಯಿಗಳಿಗೆ ಇವತ್ತೊಂದು ಅದ್ಭುತವಾದಂಥ ನೈವೇದ್ಯ ಹೇಳ್ತೇನೆ. ಈ ನೈವೇದ್ಯವನ್ನ ಆ ದೇವರಿಗೆ, ಸುಬ್ರಹ್ಮಣ್ಯನಿಗೆ ಕೊಡೋದನ್ನ, ಆ ದೋಷವನ್ನ ತಕ್ಕಮಟ್ಟಿಗೆ ನಿಯಂತ್ರಣದಲ್ಲಿಡ್ಬೋದು. ಇನ್ನು ವೃಷಭ ರಾಶಿಯವರಿಗೆ ಸ್ವಲ್ಪ ಆರೋಗ್ಯ ಚೇತರಿಕೆ, ಭೂಮಿ ವ್ಯವಹಾರಗಳಲ್ಲಿ ಲಾಭ ಆಗ್ತಕ್ಕಂಥದ್ದು. ಈ ಡಿಫೆನ್ಸ್ ಡಿಪಾರ್ಟ್ಮೆಂಟ್ಗಳಲ್ಲಿ ಏನಾದ್ರು ಕೆಲಸ ಮಾಡ್ತಿದ್ರೆ, ಮಿಲಿಟರಿ, ಕುಜ ಅಂದ್ರೆ ಡಿಫೆನ್ಸ್ ಮಾತೇ ಇಲ್ಲ. ಮಿಲಿಟರಿ ಅವ್ರನ್ನ ನೋಡಿ, ಅವ್ರ ಫಸ್ಟ್ ಏಟು, ಅವ್ರಿಗೆ ಸೆಂಟಿಮೆಂಟ್ಸೇ ಇರೋಲ್ಲ, ಅವ್ರು ಕೇಳಲ್ಲ, ಯುದ್ಧೋನ್ಮಾದವೇ. ಅವ್ರನ್ನ ಆ ಥರ ತಯಾರಿ ಮಾಡಿರ್ತಾರೆ. ಅಲ್ಲಿ ಅವ್ರನ್ನ ಮನಸ್ಸು ಕಲ್ಲು ಮಾಡಿರ್ತಾರೆ. ನೀನು ಅಮ್ಮ, ಅಕ್ಕ, ಅಣ್ಣ, ತಮ್ಮ, ತಂಗಿ ಯಾರಾದ್ರೂ ಎದುರುಗಡೆ ಬಂದು ನಿನ್ನ ಶತ್ರು ಅಂದ್ರೆ ಹೊಡೆದಾಕ್ಬೇಕಷ್ಟೇ. ನೀನ್ ಸಾಯ್, ಇಲ್ಲ ಅವ್ರು ಸಾಯ್ಬೇಕು ಅಂತಕ್ಕಂಥದ್ದು. ಅವ್ರು ನೋಡೋದಿಲ್ಲ. ಅವ್ರ ಕಲ್ಲನ್ನ ನಾವು ಅನ್ಕೋತೇವೆ ಮನ್ಸನ್ನ, ಕಟುಕರು ಇವರು ಅಂತ. ಅಲ್ಲ,
ಅವ್ರು ಹಾಗಿದ್ರೇನೆ ನಮ್ಮ ದೇಶ ರಕ್ಷಣೆ ಆಗೋದು. ಅಂತ ದೇಶ ರಕ್ಷಣೆಯ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ರೆ, ಅದಕ್ಕೆ ಸಂಬಂಧಪಟ್ಟಂತ ಉದ್ಯೋಗದಲ್ಲಿ ಏನಾದರೂ ಇದ್ರೆ, ಅದಕ್ಕೆ ಸಂಬಂಧಪಟ್ಟಂತ ಫ್ಯಾಕ್ಟ್ರಿ, ಕೆಮಿಕಲ್ಸು, ಫರ್ಟಿಲೈಸರ್ಸ್ ಸಂಬಂಧಪಟ್ಟಂಥದ್ದೇನಾದರೂ ಮಾಡ್ತಿದ್ರೆ, ತುಂಬ ವಿಶೇಷವಾಗಿ ಎಕ್ಸ್ಪೋರ್ಟ್ ಇಂಪೋರ್ಟ್ ಸಂಬಂಧಪಟ್ಟಂಥದ್ದು, ಸ್ಟಾಕ್ ಮಾರ್ಕೆಟ್, ಶೇರ್ ಮಾರ್ಕೆಟ್ಗೆ ಸಂಬಂಧಪಟ್ಟಂಥದ್ದು ಕೂಡ ಮಾಡ್ತಿದ್ರೆ ತುಂಬ ವಿಶೇಷ ಅಭಿವೃದ್ಧಿಯನ್ನು ನೋಡ್ತಕ್ಕಂಥದ್ದಾಗುತ್ತೆ. ಆದರೆ ಇವತ್ತು ಕದನೋತ್ಸಾಹ, ಸ್ವಲ್ಪ ಸಮಾಧಾನ ಇದ್ಬಿಡಿ. ಅದು ಮುಖ್ಯವಾಗಿ ತಂದೆ ಇಲ್ಲ ತಾಯಿ ಇಲ್ಲ ಒಡ ಹುಟ್ಟಿದವ್ರ ಹತ್ರ ಕನ್ಫರ್ಮ್ ಋಷಭ ರಾಶಿಯವರು ಇವತ್ತು ಜಗಳಕ್ಕೆ ನಿಂತ್ಕೊಬಿಡ್ತಾರೆ. ಇದೇನು ಮಾಡಿದ್ರಿ, ಅದೇನು ಮಾಡಿದ್ರಿ, ಇದು ಸರಿ ಇಲ್ಲ, ಅದು ಸರಿ ಇಲ್ಲ ಅಂತ. ಸುಮ್ಮನಿದ್ಬಿಡಿ, ನಮ್ಮವರೇ, ನಿಂತ್ಕೋಬೇಡಿ, ಎಲ್ಲ ಒಳ್ಳೇದಾಗುತ್ತೆ. ರುಚಿ, ಒಂದು ಅಚ್ಚರಿ ಮೂಡಿಸುವಂತಹ ನೈವೇದ್ಯದ ಕುರಿತು ಹೇಳ್ತೀನಿ ಅಂತ ಹೇಳಿದ್ರಿ, ಜೊತೆಗೆ ಚಿಂತನ ಮಂಥನದಲ್ಲಿ ಸೊಗಸಾದ ಮಾಹಿತಿಯನ್ನ ಕೂಡ ನೀಡಿದ್ದೀರಾ. ನಮ್ಮ ಸಮಯ ಸರಿ ಇಲ್ಲ ಅಂದ್ರೆ ಸುಮ್ಮನಾಗ್ಬಿಡ್ಬೇಕು, ಕಾಲವೇ ಎಲ್ಲವನ್ನ ನಿರ್ಣಯ ಮಾಡುತ್ತೆ, ಕಾಯ್ಬೇಕಷ್ಟೇ ಅಂತ ತಿಳಿಸ್ಕೊಟ್ಟಿದ್ದೀರಾ. ವೀಕ್ಷಕರೇ, ನೀವು ಕೂಡ ಕಾಯ್ತಾ ಕೂತಿರಿ. ಕಿರು ವಿರಾಮದ ನಂತರ ಮತ್ತೆ ಸಿಗೋಣ. ಓಂ ಬ್ರಹ್ಮಾನಂದ ಓಂಕಾರ